ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಮತ್ತು ಏಕೆ ಆಚರಿಸುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕನ್ನಡದಲ್ಲಿ ದೀಪಾವಳಿ ಎಂದರೆ ದೀಪಗಳ ಸಾಲು ಅಥವಾ ದೀಪಗಳ ಸರಣಿ ಎಂದರ್ಥ. ಈ ಹಬ್ಬವನ್ನು ಬೆಳಕಿನ ಹಬ್ಬ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನು ಸಾಂಕೇತಿಸುತ್ತದೆ. ಜನರು ತಮ್ಮ ಮನೆಗಳನ್ನು ದೀಪಗಳಿಂದ ಮತ್ತು ಮೇಣದ ಬತ್ತಿಗಳಿಂದ ಅಲಂಕರಿಸಿ ಸಿಹಿ ತಿಂಡಿಗಳನ್ನು ಹಂಚಿಕೊಂಡು ಲಕ್ಷ್ಮಿ ಮತ್ತು ಗಣೇಶನನ್ನು ಪೂಜಿಸುವ ಮೂಲಕ ದೀಪಾವಳಿಯನ್ನು ಆಚರಿಸುತ್ತಾರೆ. ಶ್ರೀರಾಮನು ವನವಾಸವನ್ನು ಪೂರೈಸಿ ಅಯೋಧ್ಯಕ್ಕೆ ಹಿಂದಿರುಗಿದಾಗ ಜನರು ಸಂತಸದಿಂದ ಸ್ವಾಗತಿಸಿದರು. ಈ ಪರಂಪರೆಯು ದೀಪಾವಳಿಯಾಗಿ ಮುಂದುವರಿಯಿತು ಎಂದು ಹೇಳಲಾಗುತ್ತದೆ. ಶ್ರೀಕೃಷ್ಣ ನರಕಾಸುರನನ್ನು ಸಂಹರಿಸಿದ ದಿನದ ಸಂತೋಷದಲ್ಲಿ ಗೋಕುಲದ ನಿವಾಸಿಗಳು ದೀಪ ಬೆಳಗಿ ಆಚರಿಸಿದರು. ವಾಮನ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳಿದ ದಿನವನ್ನು ಬಲಿಪಾಡ್ಯಮಿಯನ್ನಾಗಿ ಆಚರಿಸಲಾಗಿದೆ. ಕಾರ್ತೀಕ ಮಾಸ ದೀಪಾವಳಿ ಅನಂತರ ಪ್ರಾರಂಭವಾಗುವ ಕಾರ್ತೀಕ ಮಾಸವನ್ನು ಚಳಿಗಾಲದ ಮಾಸ ಪ್ರಾರಂಭವಾಗಿರುವುದರ ಸಂಕೇತವಾಗಿಯೂ ಗುರುತಿಸಲಾಗುತ್ತದೆ. ಕನ್ನಡದಲ್ಲಿ ಕಾರ್ತೀಕ ಎಂದರೆ ಒಂದು ನಕ್ಷತ್ರಪುಂಜ ಅಥವಾ ಹಿಂದೂ ಪಂಚಾಂಗದ 8ನೆಯ ಮಾಸವಾದ ಕಾರ್ತೀಕ ಮಾಸವನ್ನು ಸೂಚಿಸುತ್ತದೆ. ಈ ತಿಂಗಳಲ್ಲಿ ಕಾರ್ತೀಕ ನಕ್ಷತ್ರವು ಚಂದ್ರನಿಗೆ ಹತ್ತಿರವಿರುತ್ತದೆ. ಸೂರ್ಯ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡಿದ ಅನಂತರ ಪ್ರಾರಂಭವಾಗುವ ಕಾರ್ತೀಕ ಮಾಸದಲ್ಲಿ ಅನೇಕ ಧಾರ್ಮಿಕ ಆಚರಣೆಗಳು ನಡೆಯುವ ಸಂಪ್ರದಾಯವಿದೆ. ಕಾರ್ತೀಕ ಮಾಸದ ಸೋಮವಾರಗಳು ಅತ್ಯಂತ ಪವಿತ್ರ, ಮಂಗಲಕರ ದಿನವೆಂಬ ನಂಬಿಕೆಯಿದ್ದು ಅಂದು ಶಿವನನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಲಾಗುತ್ತದೆ. ಕಾರ್ತೀಕ ಮಾಸದಲ್ಲಿ ಬೆಳಗ್ಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ. ಈ ಮಾಸವನ್ನು ದೀಪೋತ್ಸವ ಮತ್ತು ಪವಿತ್ರ ಸ್ನಾನಗಳಿಂದ ಆಚರಿಸಲಾಗುತ್ತದೆ. ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಇನ್ನೂ ಹೆಚ್ಚಿನ ಹಿಂದೂ ಹಬ್ಬಗಳ ಬಗ್ಗೆ ತಿಳಿದುಕೊಳ್ಳಲು ನನ್ನ ಚಾನಲ್ನನ್ನು ವೀಕ್ಷಿಸಿ. ನಿಮಗೆ ಈ ದೀಪಾವಳಿ ಹಬ್ಬದ ಬಗ್ಗೆ ನೀಡಿರುವ ಮಾಹಿತಿಯ ಬಗ್ಗೆ ಇಷ್ಟವಾದಲ್ಲಿ ಲೈಕನ್ನು ಮಾಡಿ. ಧನ್ಯವಾದಗಳು.